ನಮಸ್ಕಾರ. ಇದು ನನ್ನ ಹೆಸರು ಭಾರತಿ ಅಂತ, ಆನೆಕೊಂಡದಿಂದ ಬರ್ತಾಯಿದ್ದೀನಿ. ನಾನು 24 ಜುಲೈಯಿಂದ ಬರ್ತಾಯಿದ್ದೀನಿ. ನನಗೆ ನಿಮ್ಮಂಗೆ ಯಾರು ಸೆರಕೆರನ್ನು ಪರಿಚಯ ಮಾಡಲಿಲ್ಲ. ಇಲ್ಲಿಯ ಸ್ಟಾಫ್ಗಳೇ ಮೆಡಿಕಲ್ ಚೆಕಪ್ ಇಟ್ಟಿದ್ದರು. ಆಗ ಅವರು ಮೆಡಿಕಲ್ ಚೆಕಪ್ ಇದೆ ಬನ್ನಿ ಅಂದರು. ನಾನು ಇಲ್ಲಿ ಯೂನಿಯನ್ ಬ್ಯಾಂಕಿಗೆ ದುಡ್ಡು ಕಟ್ಟಿ ಬರುವಾಗ ಅವರು ಕರೆದ್ರು. ಈ ವಯಸ್ಸಾದ ಅಮ್ಮ ಹೋಗಲಿ ಬಿಡಿ ಅಂತ ಹೇಳ್ಬೋದಿತ್ತು, ಆದರೆ ಅವರು ಪ್ರೀತಿಯಿಂದ ಕರೆದಾಗ ನಾನು ಕೇಳಿದೆ, ಬ್ಲಡ್ ಚೆಕಪ್ ಮಾಡ್ತೀರಾ ಅಂತ. ಇಲ್ಲ, ಬ್ಲಡ್ ತಗೊಳ್ಳಲ್ಲ, ನಾವು ಹಂಗೆ ಬೇರೆ ರೀತಿಯಲ್ಲಿ ಚೆಕಪ್ ಮಾಡ್ತೀವಿ ಅಂದರು. ಬ್ಲಡ್ ಚೆಕಪ್ ಅಂದ ಕೂಡಲೇ ನಾನು ಹೆದರ್ತೀನಿ, ಯಾಕಂದರೆ ನಮ್ಮ ಮೈಯ ರಕ್ತ ಎಲ್ಲ ಆಸ್ಪತ್ರೆಗೆ ಕೊಟ್ಟು ಸಾಕಾಗಿದೆ. ಕೊರೋನಾದಲ್ಲಿ ಆ ಟೆಸ್ಟ್ ಮಾಡಿರಿ, ಈ ಟೆಸ್ಟ್ ಮಾಡಿರಿ ಅಂತೇಳಿ ನಮ್ಮ ರಕ್ತ ತಗೊಂಡು ಸಾಕಾಗಿತ್ತೆ. ಅದರಲ್ಲಿನೂ 2021ರಲ್ಲಿ ನಾನು 2 ಸಾರಿ ಬಿದ್ದು ಭಾಳಷ್ಟು ರಕ್ತನ ಕಳ್ಕೊಂಡಿದ್ದೆ. ಹಂಗಾಗಿ ನಾನೇನಂದೆ, ರಕ್ತ ಚೆಕಪ್ ಮಾಡಿದರೆ ಬರೋದಿಲ್ಲ, ಬೇರೆ ಟೈಮಿಗೆ ಬರ್ತೀವಿ ಅಂತ. ನಾನು BA ಡಿಗ್ರಿ ಸ್ಟೂಡೆಂಟು. ಇವ್ರೀಗ ಟೆಸ್ಟ್ ಮಾಡಿದಾಗ ನನ್ನ ದೇಹದಲ್ಲಿದ್ದಿದ್ದು ಬರೀ BP ಶುಗರ್ ಅಷ್ಟೇ ನಾರ್ಮಲ್ ಇತ್ತು. ಬೇರೆ 24 ಆರ್ಗನ್ ಕೂಡ ನಂದು ಸಮಸ್ಯೆ ಇತ್ತು. ಬೇರೆ ಯಾವುದಾದ್ರೂ ಡಾಕ್ಟ್ರು ಹೇಳಿದರೆ ನಾನೇನು ಹೇಳ್ತಿದ್ದೆ, ಅವ್ರ ರಿಪೋರ್ಟನ್ನು ನಮಗೆ ತೋರಿಸಲ್ಲ. ಇವರಾದರೆ ಕೈಯಲ್ಲಿ ಕನ್ನಡಿ ಇಟ್ಟಂಗೆ ನಮ್ಮ ರಿಪೋರ್ಟು, ನಾವು ₹1 ಕಟ್ಟಲಿಲ್ಲದಿದ್ದರು, ನಾವು ಒಂದು ಆಧಾರ್ ಕಾರ್ಡ್ ಕೊಡೋದಿದ್ರು ನಮ್ಮ ರಿಪೋರ್ಟ್ ತೆಗೆದು ನನ್ನ ಕೈಗೆ ಕೊಟ್ಟರು ಅವರು. ಅದರಲ್ಲಿ ನನಗೆ ಸಮಸ್ಯೆ ಗೊತ್ತಾಯಿತು, ನಂದು 24 ಆರ್ಗನ್ ಕೂಡ ಸರಿ ಇಲ್ಲ ಅಂತ. ಆಗ ಅಂಜಲಿ ಮೇಡಮರೇ ನನ್ನನ್ನು ಫಸ್ಟಿಗೆ ಒಳಗೆ ಕರೆದಿದ್ದು. ಆಗ ಲಕ್ಷ್ಮಿ ಮೇಡಮ್ಮು, ಇವರು ಪ್ರೇಮ ಮೇಡಮ್ಮು, ತ್ರಿವೇಣಿ ಮೇಡಮ್ ಏನಂದರು, ನೀವೊಂದು 20 ದಿನ ಸೆರಾಕೆರೆಗೆ ಆಗುತ್ತೆ ಅಂತ. ಆಗ ಅಂಜಲಿ ಮೇಡಮ್ನ ನೋಡಿ ನನಗೆ ಮುಖ ತಿರುಗಿಸಿದ್ದೆ. ಏನು ಗಂಟು ಬಿತ್ತಪ್ಪ 20 ದಿನ, ನಾವು ನೆಮ್ಮದಿಯಾಗಿ ಮನೆಯಲ್ಲಿ TV ಸೀರಿಯಲ್ ನೋಡ್ತಾ ಕೂತ್ಕೊತಿದ್ವಿ, ಅದಕ್ಕೂ ಕಲ್ಲಾಗ್ಬಿಡ್ತಲ್ಲ ಅಂತ ಇದು ಮಾಡಿದೆ. ಒಳಗೆ ಬಂದಿರಲಿಲ್ಲ ನಾನು, ಕೆಳಗಡೆಯಿಂದಲೇ ಇಲ್ಲ, ಅವ್ರು ಆಮೇಲೆ ಸಿಕ್ಕಿದ್ದು. ಆಮೇಲೆ ಏನಾಯಿತು, ಮತ್ತೆ ಒಳಗೆ ಬಂದಮೇಲೆ ಇದು ಥೆರಪಿ ತಗೊಂಡೆ. ಬರ್ರಿ ಅಂದರು. ಆ ದಿನ ಬುಧವಾರ ಇತ್ತು. ಗುರುವಾರ ನಾನು ಬಹಳ ಸಂಘಗಳನ್ನ ಬರೀದ್ರಿಂದ ಗುರುವಾರ ಬರಲ್ಲಮ್ಮ, ಶುಕ್ರವಾರ ಬರ್ತೀನಿ ಅಂದೆ. ಶುಕ್ರವಾರದಿಂದ ನಾನು ಥೆರಪಿಗೆ ಬಂದಾಗ ನಾನು ಬಹಳಷ್ಟು ಬಿದ್ದು ಮಾಡಿ ನನ್ನ ಮೈಯಲ್ಲಿ ರಕ್ತ ಹೋಗಿರೋದ್ರಿಂದ ಮತ್ತು ನನ್ನ ಎಲುಬುಗಳೆಲ್ಲ ಇದುವಾಗಿ ಏನು ವರ್ಕ್ ಮಾಡೋದ್ರಿಂದ ನನಗೆ ಬೇಗ ಯಾವುದೇ ರೀತಿಯ ಅನುಭವ ಆಗಲಿಲ್ಲ. ನೋವಾಗಲಿಲ್ಲ, ವಾಂತಿ ಆಗಲಿ, ತಲೆನೋವಾಗಲಿ ಏನೂ ಬರಲಿಲ್ಲ. ಮೊನ್ನೆ GH ಸ್ಟೀಮರ್ ಬಂತಲ್ಲ, ಆ GH ಸ್ಟೀಮರ್ ಬರುವಾಗ ನಾನು ಥೆರಪಿ ತಗೊಂಡು 110 ದಿನ ಆಗಿತ್ತು. ಆಗ 2 ದಿನ ನನಗೆ GH ಸ್ಟೀಮರ್ 5GB ಥೆರಪಿ ಕೊಟ್ಟರಲ್ಲ, ಆಗ ನಾನು ಮತ್ತೆ ತ್ರಿವೇಣಿ ಮೇಡಮ್ ಆ ದಿನ ಟೆಸ್ಟ್ ಮಾಡಿದರು. ಆ ದಿನ ನನ್ನ 26 ಸಮಸ್ಯೆಗಳು ಕೂಡ ಕ್ಲಿಯರ್ ಆಗಿಬಿಟ್ಟಿದ್ದು. ನಾನು ಒಂದು ದಿನ ಕೂಡ ತಪ್ಪದೆ ಸೆರಾಕೆರೆಗೆ ಬಂದಿದ್ದಕ್ಕೆ ನನ್ನದೆಲ್ಲ ಆರೋಗ್ಯ ಕರೆಕ್ಟ್ ಆಯಿತು. ಬೇರೆ ಕಡೆ ಹೋದರೆ ನಾವು 5-6 ಸಾವಿರ ರೂಪಾಯಿ ಕನಿಷ್ಠ ಪಕ್ಕ ಇಡಬೇಕು. ನಮ್ಮ ಪೇಷಂಟು ಹೊರಗಡೆ ಇರ್ತಾರೆ, ಪೇಷಂಟನ್ನು ಒಳಗಡೆ ಕರ್ಕೊತಾರೆ, ದುಡ್ಡು ಕಟ್ಟಿಸಿ ನಮ್ಮನ್ನಲ್ಲಿ ಕೂರಿಸ್ತಾರೆ. ಸಂಜೆ 4 ಗಂಟೆಗೆ ಡಾಕ್ಟ್ರು ಬಂದು ಏನು ಹೇಳ್ತಾರೆ, ನಿನ್ನ ಸ್ಕ್ಯಾನಿಂಗ್ ಮಾಡಿಸ್ಲಿಲ್ಲಲ್ಲ, ಅದು ತರಲಿಲ್ಲಲ್ಲ, ಇದು ತರಲಿಲ್ಲಲ್ಲ ಅಂತ. ಪೇಷಂಟು ಒಳಗಡೆ ಇರುತ್ತೆ. ತಪ್ಪನ್ನು ನಮ್ಮ ಮೇಲೆ ಹಾಕ್ತಾರೆ. ಅಗತ್ಯ ಇಲ್ಲದಿದ್ದರೂ ಬೇಕಾದಷ್ಟು ಖರ್ಚು ಮಾಡ್ತಾರೆ. ನಾನು ಇವತ್ತಿನಿಂದವರೆಗೂ ಹೆಚ್ಚಾಗಿ ಗುಳಿಗೆಗಳನ್ನು ತಗೊಳ್ಳಲ್ಲ. ನಾವು ಏನು ಡಾಕ್ಟ್ರ್ ಹತ್ರ ಹೋಗಿ ಗುಳಿಗೆ ತಗೊಳ್ಳುವಾಗ ಏನು ಮಾಡ್ತಾರೆ, ನಮಗೆ ಅಗತ್ಯ ಇರೋದು ಕಡಿಮೆ. ನಮ್ಮ ದೇಹದಲ್ಲಿ 5% ಕಾಯಿಲೆ ಇದ್ದರೆ 95% ಕಾಯಿಲೆನ ಡಾಕ್ಟ್ರುಗಳು ನಮ್ಮ ದೇಹಕ್ಕೆ ತುಂಬ್ತಾರೆ. ನಮಗೆ ಅಗತ್ಯ ಇರಲ್ಲ, ಅವ್ರು ತುಂಬ್ತಾರೆ. ಮುಂಚಿನ ಡಾಕ್ಟ್ರುಗಳಾದರೆ 2 ದಿನಕ್ಕೆ ಸಾಯಬೇಕು. ಆ ರೋಗಿಗೆ ಡಾಕ್ಟ್ರು ಏನು ಹೇಳ್ತಿದ್ರು, ಅಪ್ಪ ನೀನು ಇನ್ನೊಂದು 20 ವರ್ಷ ಬದುಕ್ತೀಯಪ್ಪ ಅಂತ. ಆ ಡಾಕ್ಟ್ರು ಹೇಳೋ ಮಾತಿಗೆ ಪೇಷಂಟ್ ಒಂದು 5 ವರ್ಷ ಆದರೂ ಬದುಕ್ತಿದ್ರು. ಈಗಿನ ಡಾಕ್ಟ್ರುಗಳು ಹಂಗಲ್ಲ. ನಾನೇ ಇದಕ್ಕೆ ನನ್ನ ಸ್ವಂತ ಅನುಭವ. ನನಗಿಲ್ಲಿ ಒಂದು ESR ಟೆಸ್ಟ್ ಮಾಡ್ಕೊಂಬರ್ರಿ ಅಂದರು. ನಾನು ಹೋದೆ ಅಲ್ಲಿ ನೂರಾನಿ ಆಟೋ ಸ್ಟ್ಯಾಂಡ್ ಹತ್ರ ಒಂದು ಲ್ಯಾಬೊರೇಟ್ರಿಯಲ್ಲಿ. ಅಲ್ಲಿ ಏನಾಯಿತು, ಆ ಹುಡುಗ ಹೇಳೋನು, ಈ ಅಮ್ಮನಿಗೆ 38 ಐತೆ, ನಾನು 28 ಬರಿತೀನಿ ಅನ್ನೋನು. ಅವನಿಲ್ಲ 38 ಬರಿ ಅಂದರು. ನಾನು ಏನಂದರೆ 38 ಬರಿಯಪ್ಪ ಅಂದರು. ಬರ್ದಾದ ಕೂಡಲೇ ಅವ್ರು ಅನ್ನೋರು, ನಿಮಗೆ ಭಾಳ ಪ್ರಾಬ್ಲಮ್ ಐತೆ, ನೀವು ಈಗಲೇ ಮಲ್ಲಿಕಾರ್ಜುನ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರಿ ಅಂದರು.
ಅದಕ್ಕೆ ನನಗೆ ಅಗತ್ಯ ಏನಿಲ್ಲಪ್ಪ, ನನಗೆ ಸ್ವರ್ಗಕ್ಕಿಂತ ಹೆಚ್ಚಾಗಿರೋ ಆಸ್ಪತ್ರೆ ಸೆರಾಕ್ಯಾರು ನಾನು ಅದಕ್ಕಿಂತ ಹೆಚ್ಚಾಗಿ ನೋಡಿದ್ದೀನಿ. ನೀನು ಬೇಕಾದ್ರೆ ನಿನ್ನ ಪೇಷಂಟ್ಗಳು ಯಾರು ಸಮಸ್ಯೆ ಇದ್ದರೆ ಅವ್ರಿಗೆ ಇಲ್ಲಿ ಕಳಿಸಪ್ಪ, ಆರಾಮಾಗ್ತಾರೆ. ನಾನು ಆರಾಮಾಗಿದ್ದೀನಿ, ನಾನು ಆರಾಮ ಮಾಡ್ಕೊಳಕ್ಕೆ ಹೋಗ್ತೀನಿ ಅಂತ. ಆಮೇಲೆ ಬಂದಿಲ್ಲಿ ಚಂದ್ರಿಕಾ ಮೇಡಮರಿಗೆ ಹೇಳಿದೆ, ಮೇಡಮ್ ನನಗೆ ಹಿಂಗೆ ಹೇಳ್ತಾ ಇದ್ದಾರೆ, ಇದು 28 ಇರಬೇಕಿತ್ತು, 38 ಇದೆ, ಪ್ರಾಬ್ಲಮ್ ಇದೆ ಅಂತೇಳಿ 28 ಬರಿತೀವಿ ಅಂದರು. ಬೇಡ 38 ಬರೀರಿ ಅಂದೆ ನಾನು ಅಂತ. ಆಗ ಅವರು ಇರಲಿ ಬಿಡಮ್ಮ, ಇದರಲ್ಲಿ ಆರಾಮಾಗುತ್ತೆ, ನೀವು ಸ್ಪೆಷಲ್ ಥೆರಪಿ ತಗೊಳ್ರಿ, ನಿಮಗೆ ಆರಾಮಾಗುತ್ತೆ ಅಂದರು. ನಂದೀಗ ಎಲ್ಲ ಸಮಸ್ಯೆಗಳು ಕರೆಕ್ಟಾಗಿದೆ. ನಾವು ಕರೆಕ್ಟಾಗಿ ಪ್ರತಿದಿನ ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ಬರುವಾಗ ನಮ್ಮ ದೇಹದ ಆರೋಗ್ಯ ಸರಿ ಹೋಗುತ್ತೆ. ಎಲ್ಲರಿಗೂ ಆರೋಗ್ಯ ಸಿಗಲಿ, ನಮ್ಮ ಭಾರತ ದೇಶ ಆಗಲಿ, ನಮ್ಮ ಇಡೀ ವಿಶ್ವನೇ, ಮುಖ್ಯವಾಗಿ ಮನುಷ್ಯನ ಆಸ್ತಿ ಅಂದರೆ ಆರೋಗ್ಯ, ಅದು ಎಲ್ಲರಿಗೂ ಸಿಗಲಿ ಅಂತ ಪ್ರಾರ್ಥಿಸಿ ಇದು ಮಾಡ್ತೀನಿ. ಸೆರಾಕೇರ್ ಸಂಸ್ಥೆ ಎಲ್ಲ ಸ್ಟಾಫಿಗೆ ನನ್ನ ಧನ್ಯವಾದಗಳು. ಅಮ್ಮ, ಇನ್ನೊಂದು ಏನಪ್ಪ ಅಂದರೆ ಈ ಥೆರಪಿನ ಇವಾಗ ರೆಗ್ಯುಲರ್ ಆಗಿ ತಗೊಳ್ತಿದ್ದೀರಾ? ನಿಮಗೆ ಏನಾದರೂ ಇವಾಗ ಮೂಳೆ ಪುಡಿ ಆಗೋದು, ರಕ್ತ ಹೀರ್ಕೊಳ್ಳೋದು ಆ ಥರ ಏನಾದರೂ ಆಗಿದೆನಾ? ಏನೂ ಆಗಿಲ್ಲ, ಆರಾಮಾಗಿದ್ದೀನಿ. ಯಾವುದೇ ರೀತಿ ಆಗಲ್ಲ. ಆ ರೀತಿಯ ಸಮಸ್ಯೆಗಳು ಯಾವುದೇ ರೀತಿ ಬರಲ್ಲ ನಮಗೆ. ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಾಗಲಿ, ನಮ್ಮ ಸಂಬಂಧಿಕರಾಗಲಿ ಯಾರೂ ಈ ರೀತಿಯ ಪ್ರೀತಿಯನ್ನು ಕೊಡಲ್ಲ. ನಮ್ಮ ಸೆರಾಕೇರ್ ಸಂಸ್ಥೆಯ ಸಿಬ್ಬಂದಿಗಳು ನಮಗೆ ಒಂದು ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ, ನಾವು ಇದರಲ್ಲಿ ಕೇಳ್ತಿದ್ವಿ ಚರಿತ್ರೆಯಲ್ಲಿ, ಫ್ಲಾರೆನ್ಸ್ ನೈಟಿಂಗೇಲು, ಮದರ್ ತೆರೇಸಾ, ಸಿಸ್ಟರ್ ನಿವೇದಿತಾ ಎಲ್ಲ, ನಮ್ಮ ಅದೃಷ್ಟಕ್ಕೆ ಅವರೆಲ್ಲ ಇಲ್ಲೇ ಇದ್ದಾರೆ. ಅವರಿಗೆ ನಾವು ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆನೇ. ಈ ಬಸವರಾಜ್ ಸರ್ ಅವರ ಸಿಬ್ಬಂದಿ ಅವರಿಗೆಲ್ಲರಿಗೂ ನಾವು ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆನೇ. ಎಲ್ಲರ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ನಾನೇ ಧನ್ಯವಾದ ಹೇಳ್ತೀನಿ. ನಾನು ದಿನ ಮಲಗುವಾಗ ನನ್ನ ತಂದೆ ತಾಯಿ ಮತ್ತು ವಿದ್ಯೆ ಕೊಟ್ಟ ಗುರುಗಳಿಗೆ ನೆನೆಸ್ಕೊಂಡು ಇದು ಮಾಡ್ತಿದ್ದೆ. ಈಗ ಮುಖ್ಯವಾಗಿ ನಾನು ಸೆರಾಕೇರ್ ಮತ್ತು ನಿಮ್ಮಂಥ ಬಂಧು ಬಳಗ ಎಲ್ಲರನ್ನ ನೆನೆಸ್ಕೊಂಡು ಆಮೇಲೆ ನನ್ನ